ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಆಚೆ ಹೋಗ್ಬಿಟ್ಟಿದ್ದೆ, ಬಿಸಿಲು ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಆಚೆ ಹೋಗ್ಬಿಟ್ಟಿದ್ದೆ. ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟಿದ್ದೆ. ಆಚೆ ಹೋಗಿ ಕೂತ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಆಚೆ ಕಡೆ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಮೊದಲನೇದಾಗಿ ನಾನು ಈಸಿಯಾಗಿ ಬೆಣ್ಣೆ ತೆಗೆಯೋದನ್ನು ಹೇಳ್ಕೊಡ್ತೀನಿ. ಎಷ್ಟೊಂದು 10 ಮಿನಿಟ್ಸಲ್ಲೇ ಬೆಣ್ಣೆ ತಕ್ಕೋಬೋದು. ನಾನಿಲ್ಲಿ ಹಾಲು ಕಾಸ್ತೀನಲ್ಲ, ಕೆನೆ ಎಲ್ಲ ತೆಗೆದು ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಒಂದಿನ ಆಚೆ ಇಟ್ಟಿದ್ದೇವೆ. ಫ್ರಿಜ್ಜಲ್ಲಿ ಇಟ್ಕೊಂಡಿದ್ನೆಲ್ಲ ತೆಗೆದು ಒಂದಿನ ಆಚೆ ಇಟ್ಕೊಂಡಿದ್ದೆ. ಒಂದು 10 ಮಿನಿಟ್ಸಲ್ಲೆಲ್ಲ ಬೆಣ್ಣೆ ಬಂದುಬಿಡುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪಾತ್ರೆಗೆ ಆ ಕೆನೆಯನ್ನೆಲ್ಲ ಹಾಕ್ಕೊಂಡು ಇವಾಗ ನಾನು ನೋಡಿ ಹಿಂಗೆ ಸ್ವಲ್ಪ ಒಂದು 10 ಮಿನಿಟ್ಸಲ್ಲೇ ಎಷ್ಟು ಚೆನ್ನಾಗಿ ಬಂತು ಅಂದರೆ ಅಷ್ಟು ಚೆನ್ನಾಗಿ ಬಂತು. ನಾನು ಬೆಣ್ಣೆ ಕಡಿಯೋ ಕೋಲ್ ಕೂಡ ತಗೊಬಂದು ಇಟ್ಕೊಂಡಿದ್ದೀನಿ. ಅದರಿಂದ ಒಂದು 10 ಮಿನಿಟ್ಸಲ್ಲಿ ನಾನು ಬೆಣ್ಣೆ ತಗೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಬರುತ್ತೆ. ಆ ಬೆಣ್ಣೆ ಬರೋದು ನೋಡಿದ್ರೇ ಖುಷಿಯಾಗುತ್ತೆ. ಇನ್ನೊಂದು ಸರಿ ತೆಗಿಬೇಕಪ್ಪ ಅಂತ ನೋಡ್ರಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಅರ್ಧ kg ಆಗಷ್ಟು ಬೆಣ್ಣೆ ಬಂದಿದೆ. ಅರ್ಧ kgಗೂ ಸ್ವಲ್ಪ ಜಾಸ್ತಿನೇ ಇದೆ ಅನ್ಬೋದು ಅಷ್ಟು. ಇವಾಗ 2ರಿಂದ 3 ಸಾರಿ ನಾನು ತೊಳ್ಕೊಳ್ತೀನಿ. ಬೆಣ್ಣೆನ ಚೆನ್ನಾಗಿ ತೊಳೆದ್ಬಿಟ್ಟಿದೆ ಇಟ್ಕೊಳ್ತೀನಿ. ನೋಡಿ ನಾನಿವಾಗ ತೊಳೆದು ಇಟ್ಕೊಂಡಿದ್ದೆ. 2-3 ಸಲ ತೊಳೆದು ಇಟ್ಕೊಂಡು ಇವಾಗ ಮತ್ತೆ ಇನ್ನೊಂದು ಸಲ ತೊಳ್ಕೊಳ್ತೀನಿ. ಈ ನೀರೆಲ್ಲ ತೆಗೆದು ಬಿಸಾಕಿ ಮತ್ತೆ ನೀರು ಹಾಕಿ ತೊಳ್ಕೊಂಡು ಇವಾಗ ಈಸಿಯಾಗಿ ತುಪ್ಪ ಕಾಸೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಇಲ್ಲಿ ನೀರೆಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಬೆಣ್ಣೆ ಹಾಕ್ಬಿಟ್ಟಿದೆ, ಇಟ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ತುಂಬ ಜೋರಾಗಿ ಇಟ್ಕೋಬಾರ್ದು ಸ್ಟವ್ವು. ಇಲ್ಲಿ 1/4 ಟೀ ಸ್ಪೂನು ಕಾಳುಮೆಣಸು, 1/4 ಟೀ ಸ್ಪೂನು ಮೆಂತೆ ಇಷ್ಟನ್ನು ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ. ಕಾಳುಮೆಣಸು ಹಾಕೋದ್ರಿಂದ ತುಪ್ಪ ತಿಂದರೂ ಕೆಂಬರಲ್ಲ ಅಂದ್ಬಿಟ್ಟಿದೆ ಹಾಕ್ಕೊಳ್ಳೋದು. ನೋಡಿ ಈ ಕಡೆ ಬೆಣ್ಣೆ ಕಾಸೋಕೆ ಇಟ್ಕೊಂಡಿದ್ನಲ್ವ, ಈಗ ಈ ಥರ ಕಾಯ್ತಾ ಇದೆ ಅದು. ಆಮೇಲೆ 2 ಏಲಕ್ಕಿ ತೊಗೊಂಡಿದ್ದೆ. ಇಲ್ಲಿ ವೀಳ್ಯದೆಲೆ, ನನಗೆ ಅರಿಶಿಣದೆಲೆ ಇಲ್ಲಿ ಸಿಗೋದಿಲ್ಲ, ಅದಕ್ಕೋಸ್ಕರ ವೀಳ್ಯದೆಲೆ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನಿವಾಗ ಕಾಳುಮೆಣಸು ಮೆಂತೆ ಪುಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಈ ಕಡೆ ಬೆಣ್ಣೆ ಕಾಯ್ತಾ ಇದೆ. ಒಂದು ಸೌಟು ತಗೊಂಡು ನೀವು ಈ ರೀತಿ ಇದು ಮಾಡಬೇಕು. ಈ ರೀತಿ ಅದು ಇದು ಮಾಡ್ತಾಯಿದ್ರೆ ಕೆಳಗಡೆ ಕಪ್ಪಾಗೆ ಹಿಡಿಯೋಲ್ಲ ಅಂದ್ಬಿಟ್ಟಿದೆ. ಆ ರೀತಿ ಮಾಡೋದು. ಇವಾಗ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಕಾಳುಮೆಣಸು ಮೆಂತೆ ಹಾಕ್ಕೊಂಡಿದ್ದೀನಿ. ಇವಾಗ ಏಲಕ್ಕಿ ವೀಳ್ಯದೆಲೆ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರೋದ್ರಿಂದ ನಮಗೆ ಪಾತ್ರೆ ಕೆಳಗಡೆ ಕಪ್ಪುಗೆ ಏನು ಅಂಟ್ಕೊಳ್ಳೋದಿಲ್ಲ. ಅಷ್ಟು ತೊಳೆಯೋಕ್ಕೆ ಈಸಿಯಾಗಿ ತೊಳ್ಕೊಬೋದು. ಇವಾಗ ಸ್ವಲ್ಪ ಅರಿಶಿನ ಪೌಡ್ರು, ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಟೇಸ್ಟ್ ಇರುತ್ತೆ. ಇವಾಗ ಏಲಕ್ಕಿ ಹಾಕ್ಕೊಂಡಿದ್ನೆಲ್ಲ ಘಮ ಘಮ ಅಂತ ಇದೆ ನೋಡಿ. ಈ ರೀತಿ ಚೆನ್ನಾಗಿ ಬಬಲ್ಸ್ ಎಲ್ಲ ಬರಬೇಕು. ಆ ರೀತಿ ಬರ್ತಾಯಿದ್ರೆ ಓಕೆ, ಚೆನ್ನಾಗಿ ಕಾದಿದೆ ಅಂದ್ಬಿಟ್ಟಿದೆ. ಆ ರೀತಿ ಕಾಸ್ಕೊಂಡಿದ್ದು ಆಯಿತು. ಕಾಸಿ ನಾನು ತಣ್ಣಗಾಗಕ್ಬಿಟ್ಟಿದ್ದೆ. ಫುಲ್ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ನಾನು ಬಾಟಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ತುಪ್ಪ ಮಾತ್ರ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರ್ತಾಯಿತ್ತು. ಅದಕ್ಕೆ ಅರಿಶಿಣದೆಲೆ ಹಾಕಿದರೆ ಇನ್ನೂ ಸ್ಮೆಲ್ ತುಂಬ ಚೆನ್ನಾಗಿ ಬರೋದು. ನನಗೆ ಅರಿಶಿಣದೆಲೆ ಇಲ್ಲಿ ಸಿಕ್ಕಿಲ್ಲ, ಅದಕ್ಕೋಸ್ಕರ ವೀಳ್ಯದೆಲೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಈಸಿಯಾಗಿ ನೀವು ತುಪ್ಪನ ಕಾಸ್ಕೋಬೋದು. ನೋಡಿ ನನಗಿಲ್ಲಿ ಅರ್ಧ kg ಆಗಷ್ಟು ತುಪ್ಪ ಸಿಕ್ಕಿದೆ, ನನಗೆ ಬಂದಿದೆ ನೋಡಿ. ಈ ಬಾಟಲಲ್ಲಿ ಅರ್ಧ kg ಬಾಟಲಿದ್ದು, ಅರ್ಧ kg ಬಾಟಲಲ್ಲಿ ತುಪ್ಪನ
ನನಗೆ ಸಿಕ್ಕಿದೆ. ತುಂಬ ಈಸಿಯಾಗಿ ಕಾಸ್ಕೋಬೋದು. ಒಂದ್ಸಲ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಕಮೆಂಟಲ್ಲಿ ಹೇಳಿ. ಪ್ಲೀಸ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ವಿಡಿಯೋ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ, ತುಂಬ ಕಷ್ಟ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಇಲ್ಲಿ ಹಾರ್ಲಿಕ್ಸು ತರಿಸಿದ್ದೆ, ಅರ್ಧ kg ಪ್ಯಾಕೆಟ್. ಇದು ಹಾರ್ಲಿಕ್ ತುಂಬ ಚೆನ್ನಾಗಿತ್ತು, ಚಾಕ್ಲೇಟ್ ಫ್ಲೇವರು. ಅದನ್ನು ನಾನು ಹಾಕ್ಕೊಡ್ತಾಯಿದ್ದೀನಿ ನೋಡಿ. ತುಂಬ ನನ್ನ ಮಗ ಚಾಕ್ಲೇಟ್ ಫ್ಲೇವರ್ ಬೇಕು ಅಂತ ಇದ್ದ. ಸೊ ಅದಕ್ಕೋಸ್ಕರ ಚಾಕ್ಲೇಟ್ ಫ್ಲೇವರ್ ತರಿಸಿದ್ನಲ್ವ, ಅದು ಓಪನ್ ಮಾಡಿ ಬಾಟಲ್ಗೆ ಹಾಕಿಟ್ಕೊಳ್ಳೋಣ ಅಂದ್ಬಿಟ್ಟಿದೆ. ಓಪನ್ ಮಾಡಿ ಬಾಟಲ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಬಾಟಲಲ್ಲಿ ಹಾಕಿಟ್ಕೊಂಡು ಡೈಲಿ ಯೂಸ್ಗೆ ಇಟ್ಕೊತೀನಿ. ಇದು ಇನ್ನು ಅರ್ಧ ಮಿಕ್ಕುತ್ತೆ, ಅದನ್ನು ನಾನು ಮತ್ತೆ ಅದೇ ರೀತಿ ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಗಾಳಿಯೆಲ್ಲ ಹೋಗ್ಬಿಟ್ರೆ ಅದು ಗಟ್ಟಿ ಆಗುತ್ತೆ, ಯೂಸ್ ಮಾಡೋಕ್ಕೆ ಆಗಲ್ಲ, ಆ ರೀತಿ ಆಗಿಬಿಡುತ್ತೆ ನೋಡಿ. ಇಲ್ಲಿ ನಾನಿವಾಗ ಒಂದು ಗ್ಲಾಸ್ಗೆ 2 ಸ್ಪೂನು ಹಾರ್ಲಿಕ್ಸ್ ಹಾಕಿಬಿಟ್ಟಿದೆ. ಹಾಲು ಹಾಕಿ ಕೊಡ್ತೀನಿ ನನ್ನ ಮಗನಿಗೆ. ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿ ಅಂತ ಇದ್ದ. ತುಂಬ ಚೆನ್ನಾಗಿತ್ತು, ಚಾಕ್ಲೇಟ್ ಫ್ಲೇವರ್ ಅಲ್ವಾ, ಮಕ್ಕಳಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿತ್ತು. ಇಲ್ಲಿ ಅವನಿಗೆ ಹಾಕ್ಕೊಟ್ಟು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಗಾಳಿ ಹೋಗೋದಕ್ಕೆ ಬಿಟ್ಟರೆ ತುಂಬ ಒಂಥರ ಗಟ್ಟಿಯಾಗುತ್ತೆ, ಆ ರೀತಿ ಆಗೋಕ್ಕೆ ಬಿಡಬೇಡಿ. ಇವತ್ತು ಫ್ರೆಂಡ್ಶಿಪ್ ಡೇ ಇದೆ, ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಾನು ಫ್ರೆಂಡ್ಶಿಪ್ ಡೇಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಬೇಕು ಮಮ್ಮಿ ಅಂದ. ಸರಿ ಆಯಿತು ಅಂತ ಅಂದ್ಬಿಟ್ಟಿದೆ. ಕರ್ಕೊಂಡೋಗಿ ಫ್ರೆಂಡ್ಶಿಪ್ ಡೇ ಬ್ಯಾಂಡು ಕೊಡಿಸ್ಕೊಂಬಂದೆ ನೋಡಿ. ಅಲ್ಲಿ ಅಂಗಡಿಯಲ್ಲಿ ನೋಡ್ತಾ ಇದ್ದೀವಿ ಯಾವ್ದು ತಗೊಳ್ಳೋದು ಅಂದ್ಬಿಟ್ಟಿದೆ. ತುಂಬ ಚೆನ್ನಾಗಿದ್ವು ಇವೆ, ಸಾಕು ಇದೆ ತಗೋ ಸೋನು ಅಂತ ಹೇಳಿ ಅಂದ್ಬಿಟ್ಟಿದೆ. ನಾನು ಇದನ್ನೇ ಕೊಡಿಸ್ಕೊಂಡು ಬಂದೆ. ಎಲ್ಲ ಅಲ್ಲಿ ನೋಡ್ತಾ ಇದ್ದ, ಅದು ಬೇಕು ಇದು ಬೇಕು ಅಂದ್ಬಿಟ್ಟಿದೆ. ಸುಮ್ಮನೆ ಒಂದಿನ ಹಾಕ್ಕೊಳ್ತಾರೆ, ಆಮೇಲೆ ಬಿಸಾಕ್ತಾರೆ. ವೆರೈಟಿಯಾಗಿ ಇದ್ದವು ಫ್ರೆಂಡ್ಶಿಪ್ ಬ್ಯಾಂಡು. ಇಲ್ಲಿ ರಿಂಗು ಕೂಡ ಎಲ್ಲ ಇದ್ದು ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ತೊಗೊಬಂದೆ ಅಂದ್ಬಿಟ್ಟಿದೆ. ಇಷ್ಟು ತೊಗೊಬಂದಿದ್ದಾನೆ. ನಾಳೆ ಸ್ಕೂಲ್ಗೆ ತೊಗೊಂಡು ಹೋಗ್ಬೇಕಲ್ವ, ಅದಕ್ಕೋಸ್ಕರ ಇಷ್ಟು ತೊಗೊಬಂದಿದ್ದಾನೆ. ಸೊ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಇವತ್ತಿನ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.